ಎನ್ಟಿಎ ಸಂಸ್ಥೆಯನ್ನು ರದ್ದುಪಡಿಸಲು ಮತ್ತು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ರಾಷ್ಟ್ರೀಯ ಬಸವ ಸೇನೆ ಸಂಘಟನೆಯಿಂದ ತಾಲೂಕು ದಂಡಾಧಿಕಾರಿಗಳು ಬಸವನ ಭಾಗ್ಯವಾಡಿ ಇವರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ. ಪ್ರಧಾನಮಂತ್ರಿಯವರು ಭಾರತ ಸರ್ಕಾರ ನವದೆಹಲಿ ವಿಷಯ ಎನ್ಟಿಎ ಸಂಸ್ಥೆಯನ್ನು ರದ್ದುಪಡಿಸಲು ಮತ್ತು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಸವನ ಭಾಗ್ಯವಾಡಿ ಇವರ ಮುಖಾಂತರ ಮನವಿ ಮುಖಾಂತರ ಈ ದೇಶದಲ್ಲಿ ಇನ್ನೂ ಕಾನೂನು ಸುವ್ಯವಸ್ಥೆ ಸಂವಿಧಾನ ಜೀವಂತಿದೆ ಎಂಬುದನ್ನು ಪ್ರತಿಪಾದಿಸಬೇಕೆಂದು ಕೇಂದ್ರ ಸರ್ಕಾರದಲ್ಲಿ ಮನವಿ. ನಾವೆಲ್ಲ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ನಾವು ಕೂಡ ನೀಟ್ ಪರೀಕ್ಷೆ ಬರೀತೀವಿ, ನಾವು ಕೂಡ CET ಪರೀಕ್ಷೆಯನ್ನು ಬರೀತೀವಿ, ನಾವು ಕೂಡ ಕಾನೂನಿಗೆ ಎಂಬ ಪರೀಕ್ಷೆಯನ್ನು ಬರೀತೀವಿ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾವು ಭಾಗವಹಿಸಿರ್ತೀವಿ. ಆದರೆ ಯಾರೋ ಎಲ್ಲೋ ಕೂತು ಒಬ್ಬ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡಿ ಅವನು ಈ 30,000ಕ್ಕೂ 3 ಲಕ್ಷಕ್ಕೂ ಮಾರಿಕೊಟ್ರೆ ನಮ್ಮಂಥ ಬಡ ವಿದ್ಯಾರ್ಥಿಗಳ ಜೀವನ ಏನಾಗುತ್ತೆ? ಉತ್ತಮವಾದಂಥ ಆರೋಗ್ಯ ಬೇಕು ಅಂತ ಕೇವಲ ಭಾಷಣ ಮೂಲಕ ಮಾಡುವಂಥ ನಮ್ಮ ಕೇಂದ್ರ ಸರ್ಕಾರ ಬಡ ಜನರ ಕಲ್ಯಾಣಕ್ಕೋಸ್ಕರ ಯಾರು ಕೂಡ ಈ ನೀಟ್ ಹಗರಣದಲ್ಲಿ ಭಾಗಿಯಾಗಿದ್ದರು. ಅನೇಕ ವರ್ಷಗಳಿಂದ ಲೀಕ್ ಆದಂಥ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಲ್ಲಿ ಅಂಥವರಿಗೆ ಬೇಗನೆ ಕೇಂದ್ರ ಸರ್ಕಾರ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಎಂಬುದು ಇಡೀ ದೇಶದ ಪ್ರಶ್ನೆಯಾಗಿದೆ. ಇದನ್ನು ಖಂಡಿಸಿ ದೇಶದ ಜಂತರ್ ಮಂತರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೊನ್ನೆ 20ನೇ ತಾರೀಕು ಸಂಸದ ಭವನಕ್ಕೆ ಮುತ್ತಿಗೆ ಹಾಕುವ ಒಂದು ಹೋರಾಟ ಮಾಡಿದರೆ ಆ ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ದೆಹಲಿ ಪೊಲೀಸರು ಅಂತ ನೆಪ ಹೇಳಿಕೊಂಡು ಬಿಲ್ ಡ್ರೆಸ್ನಲ್ಲಿ ಅವರಿಗೆ ಚಳಿಯಿಂದ ಮುಳ್ಳಿನಿಂದ ಮಳೆಯಿಂದ ಅವರಿಗೆ ಹೊಡೆದು ಅನೇಕ ವಿದ್ಯಾರ್ಥಿಗಳಿಗೆ ಗಾಯಗೊಳಿಸಿದ್ದಾರೆ. ಆ ವಿದ್ಯಾರ್ಥಿಗಳು ನ್ಯಾಯ ಕೇಳುವುದು ತಪ್ಪ. ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ಇಲ್ಲಿ ಭಾಗವಹಿಸಿರುವ ಉದ್ದೇಶ ಏನಂದರೆ ನಾವು ಯಾರಿಗೂ ಕೂಡ ಅನ್ಯಾಯವಾಗಬಾರದು. ಮುಂದೆ ಈ ಅನ್ಯಾಯವನ್ನು ಮಾಡಿದಂಥ ಆರೋಪಿಗಳಿಗೆ ಉಗ್ರ ಶಿಕ್ಷೆ ಕೊಡಬೇಕನ್ನುವುದು ನಮ್ಮ ಸಂಕಲ್ಪದೊಂದಿಗೆ ಹೋರಾಟ ಮಾಡ್ತೇವೆ. ಆದರೆ ಹೋರಾಟವನ್ನು ಧಿಕ್ಕರಿಸಿ, ಈ ಹೋರಾಟವನ್ನು ವಿರೋಧಿಸಿ ಅಲ್ಲಿ ದೆಹಲಿಯ ಪೊಲೀಸರ ನೆಪದಲ್ಲಿ ಕೆಲವು ಗುಂಡಾಗಳು ಆ ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ಹೊಡೆದಿತ್ತು. ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಬಂಧುಗಳೇ. ಯಾಕಂದರೆ ಈ ದೇಶದ ಯುವ ಶಕ್ತಿ ಪ್ರಧಾನಮಂತ್ರಿಗಳಿಗೆ ಇವತ್ತಿನ ಬಸವನ ಭಾಗ್ಯವಾಡಿ ನಮ್ಮ ರಾಷ್ಟ್ರೀಯ ಬಸವ ಸೈನ್ಯದ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ವಿಶೇಷವಾಗಿ ಏನು ಎಲ್ಲ ಮಕ್ಕಳು ನೀಟ್ ಬರೆಯುವಂಥ ಕನಸು ಇಟ್ಕೊಂಡಿರ್ತಾರೆ. ನನ್ನ ಮಗ ಡಾಕ್ಟರ್ ಆಗಬೇಕು, ಮಗಳು ಡಾಕ್ಟರ್ ಆಗಬೇಕು ಅನ್ನುವಂಥ ಒಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಬೆಂಗಳೂರಾಗಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಕೋಚಿಂಗ್ಗಳಲ್ಲಿ ನಾವು ದುಡ್ಡುಗಳನ್ನು ಕೊಟ್ಟು ಹಣವನ್ನು ನೀಡಿ ನಮ್ಮ ಮಕ್ಕಳು ನಮ್ಮ ಮಗಳು ಏನಾದರೂ ಸಾಧನೆ ಮಾಡ್ತಾಳೆ ಅಂತೇಳಿ ಅವ್ರಿಗೆ ಕಲಿಯೋಕೆ ಕಳಿಸಿದಾಗ ಎಲ್ಲ ತಂದೆ ತಾಯಂದಿರು ಶ್ರೀಮಂತರಿರಂಗಿಲ್ಲ, ಸಾಲವನ್ನು ಮಾಡಿ ಮಕ್ಕಳು ಕಲಿತಾ ಕಳಿಸಿದ್ರೆ ಮಕ್ಕಳು ಹಗಲು ರಾತ್ರಿನದೇ ಓದಿ ಈ ನೀಟ್ ಎಕ್ಸಾಮ್ ಬರ್ತಿರ್ತಾರೆ. ಅದ್ರಾಗ ಯಾರೋ ದುಷ್ಟರು ಏನು ಮಾಡಿಬಿಡ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೋ ಓಲೈಕೆಗಾಗಿ ಮತ್ತು ಯಾರದೋ ಮಕ್ಕಳಿಗೆ ಅನುಕೂಲ ಮಾಡೋಕ್ಕೆ ಹೋಗಿ ಸೋರಿಕೆಯನ್ನು ಮಾಡೋದ್ರ ಮುಖೇನ ಏನು ನಮ್ಮ ಮಕ್ಕಳು ಕಷ್ಟಪಟ್ಟಿರ್ತಾವೆ 2 ವರ್ಷಗಳ ಕಾಲ ಅವ್ರಿಗೆ ಹಿನ್ನಡೆ ಆಗಿಬಿಡ್ತದೆ. ಉದಾಹರಣೆಗಾಗಿ ಬಸವನ ಭಾಗ್ಯವಾಡಿಯಲ್ಲಿ ನಮ್ಮ ಮಿತ್ರನ ಮಗ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ದೀವಿ. ಅವ್ರು 2 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟು ಇಟ್ಟಾಗ ಅವನು 470ನೇ ರ್ಯಾಂಕ್ ಬಂದಿದ್ದ. ಆದರೆ ಈ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ನೆಕ್ಸ್ಟ್ ಪರೀಕ್ಷೆ ಬರೆದ್ರೆ ಅವ್ರು 500ಕ್ಕೆ ಬಂದುಬಿಟ್ಟಿದ್ದಾನೆ. ಅದು ಅವನು ಮೊದಲು 500 ಆಗಿದ್ದು, ಆಮೇಲೆ 400ಕ್ಕೆ ಬಂದುಬಿಟ್ಟ. ದುರ್ದೈವ ಅಂದರೆ ಅವ್ರು ಭಾಳ ನೋವು ಮಾಡ್ಕೊಂಡ್ರು ಪಾಲಕರು. ಭಾಳ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ರು. ಯಾಕಂದರೆ ಒಂದೊಂದ್ಸಲ ಇವತ್ತು ಓದಿದ್ದು ನಾಳೆ ನೆನಪು ಬರೋಲ್ಲ. ಹಾಗಾಗಿ ಮಕ್ಕಳು ಪ್ರಿಪೇರ್ ಮಾಡಿರ್ತಾವೆ. 2 ತಿಂಗಳ ಮೋಸ ಮಾಡಿದಾಗ ಅಂಥ ಪ್ರತಿಷ್ಠಿತ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ನೀಟ್ ಎಕ್ಸಾಮನ್ನು ಅದನ್ನು ರದ್ದುಗೊಳಿಸಬೇಕು. ಮುಂದಿನ ದಿನಮಾನದಲ್ಲಿ ಎಲ್ಲ ದೇಶಾದ್ಯಂತ ಒಂದೇ ಸಂಸ್ಥೆ ಕೈಯಲ್ಲಿ ಕೊಟ್ಟು ಮತ್ತು ನಮ್ಮ ಏನು ಭ್ರಷ್ಟ BJP ಸರ್ಕಾರ ಈ ಸಂಸ್ಥೆಗಳನ್ನು ಮೇಂಟೈನ್ ಮಾಡ್ತಾ ಇದೆ, ಇವುಗಳನ್ನೆಲ್ಲ ನಿರ್ವಹಿಸ್ತಾ ಇದೆ, ಅವೆಲ್ಲ ತಕ್ಷಣದಿಂದ ರದ್ದು ಮಾಡಿ ಅದ್ರಾಗ ಯಾರು ಕೈವಾಡಿದೆ ಅವ್ರನ್ನ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ಇವತ್ತೇ ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಮ್ಮ ಬಸವ ಸೈನ್ಯದವ್ರು ಏನು ಇವತ್ತು ಮನವಿ ಮಾಡ್ತಾ ಇದ್ದಾರೆ. ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಮತ್ತು ಎಲ್ಲ ಪಾಲ್ಗೊಂಡಂಥ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಬಸವ ಸೈನ್ಯದ ಸಂಸ್ಥಾಪಕರಾದ ಶಂಕರಗೌಡ ಬಿರಾದಾರ್ ಅವರಿಗೆ, ಜೊತೆಗೆ ನಮ್ಮೆಲ್ಲ ಊರಿನ ಹಿರಿಯರಿಗೆ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದಿಸಿ ಈಗ ಮನವಿಯನ್ನು ಓದುವಂಥ ಕಾರ್ಯಕ್ರಮವನ್ನು ಬಾಲಚಂದ್ರ ನಮ್ಮ ಮುಂಜಾನೆ ಅವರು